ಆಕಾಶದತ್ತ ತಲೆ ಮಾಡಿ ಕಾದಿದ್ದೇ ಬಂತು. ಆದರೆ ಅನ್ನದಾತನ ಕೂಗು ವರುಣದೇವನಿಗೆ ಮುಟ್ಟಿಲ್ಲ. ಹೀಗಾಗಿ ಈ ಬಾರಿಯೂ ಮಳೆಯ ಸುಳಿವೇ ಇಲ್ಲ. ಇತ್ತ ಜಲಾಶಯದಲ್ಲೂ ನೀರಿಲ್ಲದೆ ರೈತರಿಗೆ ಹೆಚ್ಚಿನ ಸಮಸ್ಯೆಯನ್ನ ತಂದೊಡ್ಡಿದೆ. ಕಾಲುವೆಯಲ್ಲಿ ನಿಂತ ನೀರನ್ನ ಹರಿಸಿಕೊಳ್ಳೋಕೆ ಹೋದ್ರೆ ಟಿಬಿ ಬೋರ್ಡ್ ಅಧಿಕಾರಿಗಳ ದರ್ಪ ಎಲ್ಲೇ ಮೀರ್ತಿದೆ. ಕೈಯಲ್ಲಿ ಕೊಡಲಿ ಹಿಡಿದಿರೋ ಸಿಬ್ಬಂದಿ, ಪಂಪ್ ಸೆಟ್ ಪೈಪ್ಲೈನ್ ಒಡಿತಾ ಇರೋ ಸಿಬ್ಬಂದಿ, ಕೊಡಲಿ ಕಸಿಯಲು ಯತ್ನಿಸ್ತಾ ಇರೋ ರೈತರು. ಅಂದಹಾಗೆ ಈ ಹೈಡ್ರಾಮಕ್ಕೆ ಕಾರಣವಾಗಿದ್ದು ಆಂಧ್ರದ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳು ಬಳ್ಳಾರಿ ಜಿಲ್ಲೆಯ ಗೋನಾಳ್ನ ರೈತರ ಮೇಲೆ ತೋರಿದ ದರ್ಪ. ತುಂಗಭದ್ರಾ ಜಲಾಶಯದಲ್ಲಿ ಹೆಚ್ಚಿನ ನೀರು ಸಂಗ್ರಹವಾಗದ ಹಿನ್ನೆಲೆಯಲ್ಲಿ ಇನ್ನು ಎಲ್ಎಲ್ಸಿ ಕಾಲುವೆಗೆ ಕೃಷಿ ಉಪಯೋಗಕ್ಕೆ ನೀರು ಬಿಟ್ಟಿಲ್ಲ. ಹೀಗಾಗಿ ಈ ಭಾಗದ ರೈತರು ಪಂಪ್ಸೆಟ್ ಮೂಲಕ ಕಾಲುವೆ ಪಕ್ಕದಲ್ಲಿ ನಿಂತ ನೀರನ್ನ ತಮ್ಮ ಜಮೀನಿಗೆ ಹರಿಸಿಕೊಳ್ತಿದ್ರು. ಆದ್ರೆ ಏಕಾಏಕಿ ಆಗಮಿಸಿದ ಆಂಧ್ರದ ಜಲಾಶಯದ ಇಂಜಿನಿಯರ್ ಮತ್ತವರ ಸಿಬ್ಬಂದಿ ಕೊಡಲಿಯಿಂದ ಪಂಪ್ಸೆಟ್ ಒಡೆಯೋಕೆ ಯತ್ನಿಸಿದ್ದಾರೆ. ಇದನ್ನ ತಡೆಯೋಕೆ ಮುಂದಾದ ರೈತರು ಅಧಿಕಾರಿಗಳ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಂಪ್ ಸೆಟ್ಗಳಿಗೆ ಬಂದ್ಬಿಟ್ಟು ಆಂಧ್ರದವ್ರು ನಿಂತು ನೀರಿಗಿಟ್ಟಿರೋಂಥ ಪಂಪ್ ಸೆಟ್ಗಳನ್ನ ಪೈಪ್ಗಳು ಕಡ್ದುಬಿಟ್ಟು ಸಿಕ್ಕಾಪಟ್ಟೆ ಲಾಸ್ ಮಾಡಿದ್ದಾರೆ. ಆ ಲಾಸ್ಗೆ ಇವರು ಸ್ವಲ್ಪ ರೈತರ ಸಂಕಟದಿಂದ ಸರ್ ಹಿಂಗೆ ಮಾಡಿದ್ರೆ ಹೆಂಗಂತ ಕೇಳ್ಕೊಂಡಾಗ ಈ ಹೋಮ್ ಗಾರ್ಡ್ಸು ಮತ್ತು ಆಂಧ್ರ ಅಧಿಕಾರಿಗಳು ಜೈಗಳು ಅವರು ದೌರ್ಜನ್ಯದಿಂದ ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗೆ ಮಾತಾಡಿ ನೀವು ಯಾವುದೇ ಕಾರಣಕ್ಕೂ ನೀರು ಬಳಸಬಾರ್ದು. ಕಾಲುವೆ ಬಳಿ ಪರಿಶೀಲನೆಗೆ ಅಂತ ಬಂದಿದ್ದ ಸಿಬ್ಬಂದಿ ಯಾವ ಮಾಹಿತಿಯನ್ನು ನೀಡದೆ ಪಂಪ್ ಸೆಟ್ ಒಡೆದಿದ್ದಾರೆ. ಸಮಯಾವಕಾಶ ಕೊಡಿ ಅಂತ ರೈತರು ಮನವಿ ಮಾಡಿದ್ರು ಜಗ್ಗದೆ ತೆಲುಗು ಭಾಷೆಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ರೈತರು ಆರೋಪಿಸಿದ್ದಾರೆ. ಪ್ರಕೃತಿಯ ಕೋಪಕ್ಕೆ ಹೈರಾಣಾಗಿರೋ ಅನ್ನದಾತರು ಕಾಲುವೆ ಬಳಿ ನಿಂತ ನೀರನ್ನ ಬಳಸಿಕೊಳ್ಳೋಕೂ ಆಗದೆ ಪರದಾಡುವಂತಾಗಿದೆ. ಅಧಿಕಾರಿಗಳು ಗೋನಾಳ್, ಜಾಲಿಹಾಳ್, ಯರಿಗುಡಿ ಗ್ರಾಮದ 14 ರೈತರ ವಿರುದ್ಧ ಬಳ್ಳಾರಿಯ ಮೋಕಾ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ದಾರಂತೆ. ಅವ್ರೇನಾಗ್ತದೆ ಸರ್, ನಮ್ಮರೇ ಕೊಟ್ಟೆ ಕಡೆಗೆ ಬಂದಾರಂತಂದೇಳಿ ನಮ್ಮರ ಕಡೆಗೆ ಬಂದಾರಂತಂದೇಳಿ ನಂಬರ್ ಮೇಲೆ FIR ಮಾಡಿ ಮತ್ತೆ 14 ಮಂದಿ ರೈತರ ಮೇಲೆ ಪಂಪ್ ಸೆಟ್ ಕೂಡ ಒತ್ಕೊಂಡು ಹೋಯ್ತು ತಮ್ಮ ಆಫೀಸ್ನಾಗ ಇಟ್ಕೊಂಡಾರ. 14 ಮಂದಿ ರೈತರ ಮೇಲೆ FIR ಮಾಡ್ಯಾರ ಸರ್. ಇವಾಗ ತಕ್ಷಣ ಏನಾದರೂ ಕೂಡ ಟಿಬಿ ಬೋರ್ಡ್ನವರು ಅನುಕೂಲತೆ ಆಗಿ ರೈತರ ಕೇಸ್ಗಳು ವಾಪಸ್ ಹಾಕೋಬೇಕು. ಇನ್ನೊಂದ್ಸತಿ ಹಿಂಗೆ ಮಾಡಿದ್ರೆ ಏನಾರು ನಮ್ಮ ರೈತರು ಏನು ಮಾಡ್ತಾರಂತ ನಾವು ಬೇಸ್ ಕಡೆಖಂಡಿತವಾಗಿ ಹೇಳ್ತೀವಿ ಸರ್. ನಮ್ಮ ರೈತರು ಕೂಡ ರೊಚ್ಚಿಗೆತ್ತಾರೆ. ಪ್ರಕರಣ ದಾಖಲಿಸಿಕೊಂಡಿರೋ ಮೋಕಾ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಆದ್ರೆ ಬೆಳೆದ ಬೆಳೆ ಉಳಿಸಿಕೊಳ್ಳೋಕೆ ನೀರಿಲ್ಲದೆ ರೈತರು ಸಂಕಷ್ಟಕ್ಕೀಡಾಗಿರೋ ಸಂದರ್ಭದಲ್ಲಿ ಈ ರೀತಿ ಆಂಧ್ರದ ಅಧಿಕಾರಿಗಳು ಬಂದು ದೌರ್ಜನ್ಯವೆಸಗಿದ್ದು ಮಾತ್ರ ದುರಂತ. ಬಸವರಾಜ ಹರನಹಳ್ಳಿ, TV9, ಬಳ್ಳಾರಿ.